The fire brand is back. दुनिया रे दुनिया जग्गू दुनिया रे दुनिया ಮತ್ತೆ ಲಾರಿ ಜಗದೀಶ್ ಅವರು ಜೈಲಿಗೆ ಹೋಗಿ ಮತ್ತೆ ಬಂದಿದ್ದಾರೆ. ಎಲ್ಲರೂ ಜೈಲಿಗೆ ಹೋಗಿ ಬಂದ್ಮೇಲೆ ಒಂದಿಷ್ಟು ಡಲ್ ಆಗ್ತಾರೆ, ಒಂದಿಷ್ಟು ಪಶ್ಚಾತ್ತಾಪ ಇರುತ್ತೆ, ಏನೋ ಒಂದಿರುತ್ತೆ ಆ ಮುಖದಲ್ಲಿ. ತಪ್ಪು ಮಾಡಿದಾಗ ಪಶ್ಚಾತ್ತಾಪ ಅನ್ಸ್ಬೇಕು. ನಾನೇನು ತಪ್ಪು ಮಾಡಲಿಲ್ಲ. ಇಟ್ ವಾಸ್ ಎ ಜಸ್ಟ್ ಸೆಲ್ಫ್ ಡಿಫೆನ್ಸ್. ಯಾರೋ ಒಂದು ಜನ ಅಟ್ಯಾಕ್ ಮಾಡಿದಾಗ ಒಂದು ಸೆಲ್ಫ್ ಡಿಫೆನ್ಸ್ ರೂಪದಲ್ಲಿ ಒಂದಷ್ಟು ರಾಜಕಾರಣಿಗಳು ಹೆಂಗಿರೋ ಅರೆಸ್ಟ್ ಆಗವನಲ್ಲ, ಒಂದಷ್ಟು ಅವ್ನಿಗೆ ರುಚಿ ತೋರಿಸೋಣ ಅಂತೇಳಿ ತಮ್ಮ ತಾಕತ್ತನ್ನ ಬಲ ಪ್ರಯೋಗ ಆಯಿತು. ನಾನು ಹೇಳ್ತೀನಿಲ್ಲ, ನನಗೆ ಯಾವುದು ಬ್ಯಾಕ್ಗ್ರೌಂಡ್ ಇಲ್ಲ. ನಾನು ಯತೀಂದ್ರನೂ ಅಲ್ಲ, ನಮ್ಮಪ್ಪ ಸಿದ್ದರಾಮಯ್ಯನೂ ಅಲ್ಲ, ಅಥವಾ ನಾನು ನಿಖಿಲು ಅಲ್ಲ, ಕುಮಾರಸ್ವಾಮಿನೂ ಅಲ್ಲ. ಜನರ ಪರವಾಗಿ ಧ್ವನಿ ಮಾಡೋದು ತಪ್ಪು ಅನ್ಸಿದ್ರೆ ಪದೇ ಪದೇ ಮಾಡ್ತೀನಿ. ಇನ್ನೂ ಮಾಡ್ತೀನಿ, ಜಾಸ್ತಿ ಮಾಡ್ತೀನಿ. ಲಾರಿ ಜಗದೀಶ್ ಅವರಿಗೆ ಇದೆಲ್ಲ ಬೇಕಾಗಿತ್ತಾ? ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ದ ಫೈರ್ ಬ್ರ್ಯಾಂಡ್ ಇಸ್ ಬ್ಯಾಕ್. ಸಹಜವಾಗಿ ನಾವೆಲ್ಲರೂ ಕೂಡ ಕಾರ್ಯಕ್ರಮಗಳನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಈ ಹಿಂದೆಯೂ ಕೂಡ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಆ ಕಾರ್ಯಕ್ರಮದಲ್ಲೂ ಕೂಡ ಜಗ್ಗುದಾದ ರಿಟರ್ನ್ ಅನ್ನುವಂಥ ಒಂದು ಟೈಟಲನ್ನು ಕೊಟ್ಟಿದ್ವಿ. ಅದಾದ ನಂತರ ಮತ್ತೆ ಇದೇ ಒಂದು ಟೈಟಲ್ ಯಾಕೆ ಇಡಬೇಕು ಅಂತಂದರೆ, ಮತ್ತೆ ಲಾರಿ ಜಗದೀಶ್ ಅವರು ಜೈಲಿಗೆ ಹೋಗಿ ಮತ್ತೆ ಬಂದಿದ್ದಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಕತೆ ಆಯಿತು, ಏನೆಲ್ಲ ಆಯಿತು, ಇವತ್ತೆಲ್ಲವೂ ಸಂಪೂರ್ಣವಾಗಿ ಅಂದರೆ ಲಾಯರ್ ಜಗದೀಶ್ ಅವರು ಹೊರಗಡೆ ಬರ್ತಾ ಇದ್ದಾರೆ ಅಂತಂದರೆ ಸಾಕು, ಒಂದಿಷ್ಟು ರಾಜಕಾರಣಿಗಳಿಗೆ ತಲೆನೋವು ಶುರುವಾಗ್ಬಿಡುತ್ತೆ. ಅದರಲ್ಲೂ ಕೂಡ ಕೇವಲ ರಾಜಕಾರಣಿಗಳಿಗೆ ಮಾತ್ರ ಅಲ್ಲ, ಸಿನಿಮಾ ನಟಿಯರಿಗೂ ಕೂಡ ಶುರುವಾಗ್ಬಿಡುತ್ತೆ. ಅಯ್ಯೋ ಯಾಕೆ ಸುಮ್ಮನೆ ತಲೆ ತಿಂತಾನೆ ಅಪ್ಪ ಅಂದ್ಬಿಡ್ತಾರೆ. ಸೊ ಎಲ್ಲವೂ ಕೂಡ ಮಾತಾಡ್ತಾ ಹೋಗೋಣ. ನಮ್ಮ ಗೆಸ್ಟ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ಸೂಪರ್. ಹೌದಾ ಜೋಶ್? ಜೋಶಲ್ಲಿ ಯಾವ್ದು ಕಡಿಮೆ ಇಲ್ಲ. ಯಾಕೆ ಅಂತಂದ್ರೆ ನಮ್ಮನ್ನ ಸದಾ ಕನ್ನಡಿಗರು ಪ್ರೀತಿ ಮಾಡ್ತಾ ಇದ್ದಾರೆ. ಹೊರಗಡೆನೂ ಒಂದಷ್ಟು ಜನ ಕನ್ನಡಿಗರಿದ್ರು, ಆ ಪ್ರೀತಿ ಎಲ್ಲೂ ಕಡಿಮೆ ಆಗ್ಲಿಲ್ಲ. ಸೊ ಹೊರಗಡೆ ಬಂದು ಇನ್ನೂ ಜಾಸ್ತಿ ಆಗಿದೆ. ಅಂದ್ರೆ ಎಲ್ಲರೂ ಜೈಲಿಗೆ ಹೋಗಿ ಬಂದ್ಮೇಲೆ ಒಂದಿಷ್ಟು ಡಲ್ ಆಗ್ತಾರೆ, ಒಂದಿಷ್ಟು ಪಶ್ಚಾತ್ತಾಪ ಇರುತ್ತೆ, ಏನೋ ಒಂದಿರುತ್ತೆ ಆ ಮುಖದಲ್ಲಿ. ಬಟ್ ಲಾಯರ್ ಜಗದೀಶ್ ಅವ್ರ ಮುಖದಲ್ಲಿ ಆ ಕಾಂತಿ ಏನ್ ಕತೆ, ಆದ್ರೆ ಏನ್ ಸೀಕ್ರೆಟ್ ಏನು ಅಂತ? ಆ ಪಶ್ಚಾತ್ತಾಪ ಹೋಗಿ ಕಳೆ ಬಂದಿದೆ ಅಂತ ಹಂಗೆ ಅನ್ನಿಸ್ತಾ ಇದೆ. ಒಂದ್ ಸ್ವಲ್ಪ ತಪ್ಪು ಮಾಡಿದಾಗ ಪಶ್ಚಾತ್ತಾಪ ಅನ್ಸ್ಬೇಕು. ನಾನೇನು ತಪ್ಪು ಮಾಡಲಿಲ್ಲ. ಇಟ್ ವಾಸ್ ಎ ಜಸ್ಟ್ ಸೆಲ್ಫ್ ಡಿಫೆನ್ಸ್. ಯಾರೋ ಒಂದು ಜನ ಅಟ್ಯಾಕ್ ಮಾಡಿದಾಗ ಒಂದು ಸೆಲ್ಫ್ ಡಿಫೆನ್ಸ್ ರೂಪದಲ್ಲಿ ಮಾಡ್ಕೊಂಡಾಗ ಅದನ್ನ ಪೊಲೀಸರು ಅವ್ರ ತೀಟೆಗೆ, ಅವ್ರ ದ್ವೇಷಕ್ಕೆ ಬಳಸ್ಕೊಂಡ್ರು. ಒಂದಷ್ಟು ರಾಜಕಾರಣಿಗಳು ಹೆಂಗಿರೋ ಅರೆಸ್ಟ್ ಆಗವನಲ್ಲ, ಒಂದಷ್ಟು ಅವ್ನಿಗೆ ರುಚಿ ತೋರಿಸೋಣ ಅಂತೇಳಿ ತಮ್ಮ ತಾಕತ್ತನ್ನ ಬಲ ಪ್ರಯೋಗ ಆಯಿತು. ಸೊ ಒಂದು ಚಕ್ರವನ್ನು ರಚನೆ ಮಾಡಿದ್ರು. ನೋಡೋಣ ಒಳ್ಳೆ ಹಾಕೋಣ, ಈಚೆ ಬರ್ತಾನ ಅಥವಾ ಅಲ್ಲೇ ಮುಗಿದೋಗ್ತಾನ ಅಂತ. ಸೊ ಉತ್ತರ ಸಿಕ್ಕಿದೆ. ಅಂದ್ರೆ ಚಕ್ರ ಸಂಪೂರ್ಣವಾಗಿ ಭೇದಿಸಿ ಬಂದ್ಬಿಟ್ಟಿದ್ರೆ ಹೊರಗಡೆ. ಈಗ ಸರ್ ನಮ್ಗೇನು ಬ್ಯಾಕ್ಗ್ರೌಂಡ್ ಇಲ್ಲ. ನಾನು ಹೇಳ್ತೀನಲ್ಲ, ನನಗೆ ಯಾವುದು ಬ್ಯಾಕ್ಗ್ರೌಂಡ್ ಇಲ್ಲ. ನಾನು ಯತೀಂದ್ರನೂ ಅಲ್ಲ, ನಮ್ಮಪ್ಪ ಸಿದ್ದರಾಮಯ್ಯನೂ ಅಲ್ಲ, ಅಥವಾ ನಾನು ನಿಖಿಲು ಅಲ್ಲ, ಕುಮಾರಸ್ವಾಮಿನೂ ಅಲ್ಲ. ಸೊ ನಾನೇ ಅದನ್ನ ಫೈಟ್ ಮಾಡ್ಕೊಂಡ್ ಬರ್ಬೇಕಾದ್ರಿಂದ ಸೊ ವಿ ಡೋಂಟ್ ಹ್ಯಾವ್ ಎನಿ ಬ್ಯಾಕ್ಗ್ರೌಂಡ್. ನಾವು ಸಾಮಾನ್ಯ ಜನರ ಒಂದು ವರ್ಗ. ನಾನು ಅದಕ್ಕೋಸ್ಕರನೇ ಸಾಮಾನ್ಯ ಜನರಿಗೆ ನಾನು ಧ್ವನಿ ಮಾಡ್ತೀನಿ. ಅದರ ಪರಿಣಾಮವೇ ಈ ಒಂದು 3 ತಿಂಗಳು ಜೈಲು ಅನ್ಕೊಬೇಕು. ತಪ್ಪು ಮಾಡಿ ಜೈಲಿಗೆ ಹೋದ್ರೆ ಪಶ್ಚಾತ್ತಾಪ ಖಂಡಿತ ಪಡ್ಬೇಕಾಗತ್ತೆ ಸರ್, ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ. ನಮ್ಮಲ್ಲೇನೋ ತಪ್ಪುಗಳಿದ್ದು ತಿದ್ಕೊಳ್ಬೇಕಾಗತ್ತೆ. ಸೊ ನಾನು ಯಾವ್ದು ಆತರ ಮಾಡಿಲ್ಲ. ಜನರ ಪರವಾಗಿ ಧ್ವನಿ ಮಾಡೋದು ತಪ್ಪು ಅನ್ಸಿದ್ರೆ ಪದೇ ಪದೇ ಮಾಡ್ತೀನಿ. ಇನ್ನೂ ಮಾಡ್ತೀನಿ, ಇನ್ನೂ ಜಾಸ್ತಿ ಮಾಡ್ತೀನಿ. ಲಾರಿ ಜಗದೀಶ್ ಅವರಿಗೆ ಇದೆಲ್ಲ ಬೇಕಾಗಿತ್ತಾ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಸಹಜವಾಗಿ ಎಲ್ರಿಗೂ ಕೂಡ ಕಾಡ್ತಾ ಇರುವಂಥದ್ದು. ಬೇಕಾಗಿತ್ತಾ ಇದೆಲ್ಲ? ದೇಶದ ರಾಷ್ಟ್ರಪತಿಯನ್ನ ಒಬ್ಬ ಐ ಥಿಂಕ್ ಆದಿವಾಸಿ ಹೆಣ್ಮಗಳನ್ನ ಕರ್ಕೊಂಡ್ಬಂದು ನಾವು ರಾಷ್ಟ್ರಪತಿ ಮಾಡ್ತೇವೆ, ಟೀಮ್ ಆರಂಗ್ ಕರ್ಕೊಂಡ್ಬಂದು ಪ್ರೈಮ್ ಮಿನಿಸ್ಟರ್ ಮಾಡ್ತೇವೆ. ಕಾಡಲ್ಲಿದ್ದಂತ ಕಾಡು ಅಂತ ಹೇಳೋ ಅಂತ ಕಾಡಿನಿಂದ ಬಂದಂತ ಕಾಡು ಅಂತಂದ್ರೆ ನಿಜವಾದ ಅರಣ್ಯ ಅಂತಲ್ಲ. ಸಿದ್ದರಾಮಯ್ಯನವರ ಬ್ಯಾಕ್ಗ್ರೌಂಡು ಕಾಡು ಅಂತ ಹೇಳೋದು ಊರುಗಳಲ್ಲಿ. ಸೊ ಕಾಡಿಂದ ಬಂದಂತ ಒಬ್ಬ ಸಿದ್ದರಾಮಯ್ಯ 2 ಸತಿ ಐ ಥಿಂಕ್ CM ಆಗ್ಬೋದಾದ್ರೆ ಏನ್ ಕುಮಾರಸ್ವಾಮಿನೇ ಆಗ್ಬೇಕಾ, ಬೊಮ್ಮಾಯಿನೇ ಆಗ್ಬೇಕಾ, ಖರ್ಗೆ ಅವರೇ ಆಗ್ಬೇಕಾ, ಖರ್ಗೆ ಫ್ಯಾಮಿಲಿನೇ ಆಗ್ಬೇಕಾ, ಪರಮೇಶ್ವರೇ ಆಗ್ಬೇಕಾ? ವೈ ನಾಟ್ ಜಗದೀಶ್ ಅನ್ನೋ ಒಂದು ಪ್ರಶ್ನೆ ಕಾಡುತ್ತೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.